Excel Techno School, ಗುರುವಾಯನಕೆರೆ, ವೇಣೂರು. Admission open now. ಸರ್, ದಾಖಲೆ ಬಜೆಟ್ ಮಾಡಿಸಿದಿರಿ, ತಮಗೆ ಅಭಿನಂದನೆಗಳು, ಒಳ್ಳೆಯದಾಗಲಿ. ಬಟ್ ಆದರೂ ಕೂಡ ಬಿಜೆಪಿ ಅವರು ಹೇಳ್ತಾ ಇದ್ದಾರೆ ಇದು ಸಾಲದ ಬಜೆಟ್, ಇದು ಒಂದು ವರ್ಗದ ಓಲೈಸುವ ಬಜೆಟ್ ಅಂತ ಟೀಕೆ ಮಾಡ್ತಾ ಇದ್ದಾರೆ. ಅವರಿಗೆ ಮೋದಿ ಎಷ್ಟು ಸಾಲ ಮಾಡಿದ್ದಾರೆ ಅಂತ ನೋಡಿದಾರ ಅವರು. ಸಾಲ ಮಾಡಲೇಬೇಕಾದಂತ ಸಾಲ ಮಾಡದೇನೆ ಅಭಿವೃದ್ಧಿ ಮಾಡಕ್ಕಾಗಲ್ಲ ಯಾವುದೇ ರಾಜ್ಯ. ಆದರೆ ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಆಕ್ಟ್ ಮಾಡ್ಕೊಂಡಿದ್ದೀವಿ ನಾವು. ಅದರ ಮಾನದಂಡಗಳ ಮಿತಿನಲ್ಲಿ ಇರಬೇಕು. ಮಾನದಂಡಗಳ ಮಿತಿನಲ್ಲಿರಬೇಕು. ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಆಕ್ಟ್ ಏನು ಹೇಳ್ತದೆ? ಸಾಲ 25% ಒಳಗಡೆ ಇರಬೇಕು ಅಂತ ಹೇಳಿದೆ. ನಮ್ದು ಸಾಲ 24.94 ಇದೆ. 25 ಒಳಗಡೆ ಇದೆಯಾ ಇಲ್ಲ ಜಾಸ್ತಿ ಇದೆಯಾ? ಅವರಿಗೆ ಬಹುಶಃ ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಆಕ್ಟ್ ಓದ್ಕೊಳ್ಳೋದು ಒಳ್ಳೆಯದು. ಕೇಂದ್ರದ ಸಾಲ ಎಷ್ಟಿದೆ ಗೊತ್ತಾ ನಿಮ್ಗೆ? ಅಶೋಕನಿಗೆ ಗೊತ್ತಾ? 218,000 ಕೋಟಿ. 218 ಲಕ್ಷ ಕೋಟಿ. 218 ಲಕ್ಷ ಕೋಟಿ ಸಾಲ ಕೇಂದ್ರ. ಮೋದಿಯವರು ಬಂದ ಮೇಲೆ 11 ವರ್ಷಗಳಲ್ಲಿ ಎಷ್ಟು ಮಾಡಿದ್ದಾರೆ ಸಾಲ ಗೊತ್ತಾ? 165 ಲಕ್ಷ ಕೋಟಿ. ಅದು ಎಷ್ಟು ಪರ್ಸೆಂಟ್ ಇದೆ ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಆಕ್ಟ್ ಗೊತ್ತಾ? 55.6%. 55.6%. ಆಮೇಲೆ ಫಿಸ್ಕಲ್ ಡಿಫಿಸಿಟ್ ಎಷ್ಟಿದೆ ಅಂತ ಗೊತ್ತಾ ದೇಶದ್ದು? 4.4. ಎಷ್ಟು ಒಳಗಡೆ ಇರಬೇಕು? 3 ಒಳಗಡೆ ಇರಬೇಕು. ಅವರು 4.4. ನಮ್ದು ಫಿಸ್ಕಲ್ ಡಿಫಿಸಿಟ್ ಎಷ್ಟಿದೆ ಗೊತ್ತಾ? 2.95. ಅಂದ್ರೆ 3% ಒಳಗಡೆ ಇದೆಯಲ್ಲ ಆಫ್ GDP. ನಮ್ದು GDP ಎಷ್ಟು ಗೊತ್ತಾ? ಕರ್ನಾಟಕದ GDP 33,55,500 ಕೋಟಿ. 33,05,500 ಕೋಟಿ. ಅಂದ್ರೆ ನಾವು 25% ಒಳಗಡೆ ಇದ್ದೀವಿ. ಅವರು ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಆಕ್ಟ್ ಓದ್ಕೊಳ್ಳೋದು ಒಳ್ಳೇದು. ಸಾಲ ಮಾಡಿದೀವಿ ಹೆಚ್ಚಾಗಿ ಅಂತಕ್ಕಂಥದ್ದು ಸತ್ಯಕ್ಕೆ ದೂರವಾದಂಥ ಮಾತು. ನಾವು ಸಾಲ ಮಾಡಿದ್ದೀವಿ, ಆದರೆ ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಆಕ್ಟ್ನ ಮಿತಿ ಒಳಗಡೆ ಮಾಡಿದ್ದೀವಿ. ಮಾನದಂಡ ಇದೆಯಲ್ಲ, ಆ ಮಾನದಂಡದ ಒಳಗಡೆನೆ ಮಾಡಿದ್ದೀವಿ. ಅಂದ್ರೆ ಒಂದು ವರ್ಗದ ಪರವಾಗಿದೆ ಅನ್ನುವಂಥದ್ದು. ಯಾವುದು? ಒಂದು ಹಿಂದುಳಿದ ವರ್ಗದ ಪರವಾಗಿ ಬಜೆಟ್ ಮಾಡಿದ್ದಾರೆ, ಬೇರೆಯವ್ರಿಗೆಲ್ಲ. ಅದು ಯಾರು ಹೇಳಿದ್ರು? ಅಶೋಕ್ ಹೇಳಿದ್ರು. ಟ್ವೀಟ್ ಮಾಡ್ತಾ ಇದ್ದಾರೆ ಬಿಜೆಪಿ ಟ್ವೀಟ್ ಮಾಡ್ತಾ ಇದ್ದಾರೆ. ಏನ್ ಟ್ವೀಟ್ ಮಾಡ್ತಾ ಇದ್ದಾರೆ? ಅಲ್ಲ, ಒಂದು ವರ್ಗದ ಪರ ಇದೆ, ಒಂದು ವರ್ಗ ಸೀಮಿತ ಮಾಡ್ಬಿಟ್ಟಿದ್ದಾರೆ ಅಂತ. ನಾನು ಸಾಮಾಜಿಕ ನ್ಯಾಯ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದ್ದೀವಿ. ಎಲ್ಲ ಜನರನ್ನು ಕೂಡ ಸಮಾನವಾದ ಅವಕಾಶಗಳನ್ನು ಒದಗಿಸ್ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದ್ದೀವಿ. ಯಾವುದೇ ಪರಿಶಿಷ್ಟ ಜಾತಿ, ಪರಿಶಿಷ್ಟ ವರ್ಗ ಅಥವಾ ಹಿಂದುಳಿದವರ ವರ್ಗ ಅಥವಾ ಅಲ್ಪಸಂಖ್ಯಾತರ ವರ್ಗ ಮಾಡಿರ್ತಕ್ಕಂಥದ್ದಲ್ಲ. ಬಜೆಟ್ ಅಂತಂದ್ರೆ ಇಡೀ ರಾಜ್ಯದ ಬೆಳವಣಿಗೆಯನ್ನು ನಿರೀಕ್ಷೆ ಮಾಡ್ತಕ್ಕಂಥದ್ದು. ಆರ್ಥಿಕ ಅಭಿವೃದ್ಧಿ ಇಡೀ ರಾಜ್ಯದಾಗಬೇಕು. ಆದ್ರೆ ಆ ಥರ ಇಟ್ಕೊಂಡು ಉದ್ದೇಶ ಇಟ್ಕೊಂಡು ಮಾಡಿದ್ದೀವಿ. ಹೊಸ ತೆರಿಗೆ ಆಗದೆ ಇರುವಂತದ್ದು ಇದೆಯಲ್ಲ, ಬ್ಯಾಲೆನ್ಸಿಂಗ್ ಕಷ್ಟ ಆಗಿಲ್ಲ. ಹೊಸ ತೆರಿಗೆ ಹಾಕ್ದಲೇ ಬಜೆಟ್ ಮಾಡಿದ್ದೀರಿ.
ಜನರಿಗೆ ಯಾವ ಹೊರೆನೂ ಹಾಕಿ ಅದೆಲ್ಲ ಹೊರೆ ಆಗಿರೋದು ಅದೆಲ್ಲ ಕೇಂದ್ರ ಸರ್ಕಾರ ನಮಗೆ ಕೊಡಬೇಕಾಗಿತ್ತಲ್ಲ, ಆ ದುಡ್ಡು ಕೊಡದೇ ಇರೋದ್ರಿಂದ ಹೊರೆ ಆಗಿರೋದು. ಬಟ್ ನೀವು ಹೊಸ ತೆರಿಗೆ ಹಾಕಿಲ್ಲ. ಅದು ಹೇಳು ಬಿಟ್ಬಿಟ್ಟು ಇನ್ನೇನೋ ಕೇಳ್ತಾ ಇದೆಯಲ್ಲ, ಕೇಂದ್ರ ಸರ್ಕಾರದ ಹೇಳು. ಡು ಯು ನೋ, ಮಧ್ಯದಲ್ಲಿ GST ಅಮೆಂಡ್ಮೆಂಟ್ ಮಾಡ್ಬಿಟ್ಟು ರ್ಯಾಷನಲೈಸ್ ಮಾಡೋದ್ರಿಂದ 10,000 ಕೋಟಿ ನಷ್ಟ ಆಯ್ತು ನಮಗೆ. ಅದನ್ನ ಹೇಳೋದಿಲ್ಲ ನೀವು. ಎಲ್ಲಿ ಬರ್ದಿದ್ದೀರಿ ಅದನ್ನ? ಇವತ್ತೆಲ್ಲದರಲ್ಲೂ ಎಲ್ಲ ಪೇಪರ್ಲು ಬಂದಿದೆ, ಟಿವಿಗಳು. ಅಲ್ಲ. ಮನ್ರೇಗಾದಿಂದಲೂ ಕೂಡ ಸರ್ಕಾರಕ್ಕೆ ಮತ್ತೆ ಅದು ಹೇಳ್ಬಿಟ್ಬಿಟ್ಟು ಅದಕ್ಕೆ ಅದನ್ನೇ ಹೇಳ್ತಾ ಇರೋದು. ಅದನ್ನ ಕೇಳ್ತಾ ಇದೀವಿ. ಅಲ್ಲಲ್ಲ, ನಾನು ಕೇಳ್ತಾ ಇದ್ದೀನಿ ನೋಡ್ರಿ, ಅಲ್ಲಲ್ಲ, ಪಾಸಿಟಿವ್ ಆಗಿ ಇರೋದು ಬೇರೆ ಪ್ರಶ್ನೆ, ಇವ್ರು ಕೇಳೋ ಪ್ರಶ್ನೆ ಇದೆಯಲ್ಲ. ನಿಮ್ಗೆ ಕೇಳಿದ ಪ್ರಶ್ನೆ ಜನಕ್ಕೆ ಸರ್ ನಿಮ್ಗೆ ಅರ್ಥ ಆಗಿಲ್ಲ. ಜನಕ್ಕೆ ಹೊರನೇ ಆಗ್ದಲೇ ಬಜೆಟ್ ಮಾಡಿದೀನಿ. ನನಗೆ ಅರ್ಥ ಆಗುತ್ತೆ ಎಲ್ಲ. ಜನಕ್ಕೆ ಹೊರನೇ ಆಗ್ದಲ್ಲಿ ಬಜೆಟ್ ಮಾಡಿದೀನಿ. ಈ ಬ್ಯಾಲೆನ್ಸಿಂಗ್ ಕಷ್ಟ ಆಗಿಲ್ಲ. ನಿನ್ಗೆ ವಯಸ್ಸು ಎಷ್ಟು? ವಯಸ್ಸು ಎಷ್ಟಪ್ಪ? ಮತ್ತೆ ಅಲ್ಲ ಸರ್, ಜನಕ್ಕೆ ಹೊರನೇ ಆಗ್ದಲೇ ಬಜೆಟ್ ಮಾಡಿದಿರಲ್ಲ. ನಾನು ಈಗ 17ನೇ ಬಜೆಟ್ ಮಂಡಿಸಿರೋದು ಕರ್ನಾಟಕ ರಾಜ್ಯದಲ್ಲಿ. ಹೈಯೆಸ್ಟ್ ಬಜೆಟ್ ಮಂಡಿಸಿರೋದು ನಾನೇ. ಇನ್ನೆರಡು ಮಂಡಿಸ್ಬಿಡ್ತೀರಾ? ಹೈಕಮಾಂಡ್ ಅವರು ಅವಕಾಶ ಕೊಟ್ರೆ ಮಂಡಿಸ್ತೀವಿ. ಅಲ್ಲ, ನಿಮಗೆ ವಿಶ್ವಾಸ ಇದೆ? ನಿಮಗೆ ವಿಶ್ವಾಸ ಇದೆಯಾ? ನನಗೆ ವಿಶ್ವಾಸ ಇದೆ. ಹೈಕಮಾಂಡ್ ಅವರು ಅಂತಿಮವಾಗಿ ಹೈಕಮಾಂಡ್ ಏನ್ ತೀರ್ಮಾನ ಮಾಡ್ತಾರೆ ಅದಕ್ಕೆ ಬದ್ಧನಾಗಿದ್ದೀನಿ ಅಂತ. ಯಾಕಂದ್ರೆ 19 ಬಜೆಟ್ ಅನ್ನೋದು ಇಂಪಾರ್ಟೆಂಟ್. ನಿಮ್ಮ ಇದಕ್ಕೆ 19 ಬಜೆಟ್ ಮಾಡ್ಬೇಕು ಇವಾಗ. ರೆಕಾರ್ಡ್ ಮುರಿಯೋದು ಬಹಳ ಇಂಪಾರ್ಟೆಂಟ್ ಅಲ್ಲ. ಅವಕಾಶ ಜನಗಳು ಅವಕಾಶ ಕೊಟ್ರೆ ಮಂಡಿಸ್ತಕ್ಕಂಥ ಹೈಕಮಾಂಡ್ ಮೇಲೆ ವಿಶ್ವಾಸ ಇದೆ ಸರ್. ನಿನ್ ಮೇಲೆ ವಿಶ್ವಾಸ ಇಟ್ಕೊಳ್ಳ. ಜನ ನಿಮ್ಗೆ ಸರ್ ಜನ ನಿಮ್ ಪರವಾಗಿದ್ದಾರೆ, ಹಂಗಾಗಿ ಜನ ನಿಮ್ಗೆ ಆಶೀರ್ವಾದ ಮಾಡ್ಬಿಟ್ಟಿದ್ದಾರೆ, ಹಂಗಾಗಿ ಇನ್ನೆರಡು ಮಾಡ್ಬಿಡ್ತೀರಾ? ಹೈಕಮಾಂಡ್ ನೀನು ಏನೇ ಪ್ರಶ್ನೆ ಕೇಳಿದ್ರು ಕೂಡ ವಾಸ್ತವ ಬಿಟ್ಟು ಮಾತಾಡಲ್ಲ. ನಾವು ವಾಸ್ತವದಲ್ಲೇ ಕೇಳ್ತಾ ಇದೀವಿ. ನೀನು ವಾಸ್ತವದಲ್ಲಿ ಕೇಳ್ತಾ ಅಲ್ಲಲ್ಲ, ಈಗ ಯಾಕಂದ್ರೆ ಮತ್ತೊಂದು ಶುರು ಮಾಡಿದ್ದಾರೆ ಸರ್, ಬಜೆಟ್ ಆದ್ಮೇಲೆ ಬಿಡ್ತಾರಂತೆ, ಯುಗಾದಿ ಆದ್ಮೇಲೆ ಬಿಡ್ತಾರಂತೆ. ಯಾವ್ದು ಏನಾರ ಹೇಳ್ಕೊಳ್ಳಪ್ಪ. ಅಲ್ಟಿಮೇಟ್ಲಿ ಹೈಕಮಾಂಡ್ ಹ್ಯಾಸ್ ಟು ಟೇಕ್ ಎ ಡಿಸಿಷನ್. ಹೈಕಮಾಂಡ್ ಬಿಡು ಅಂತಂದ್ರೆ ಬಿಡ್ತೀನಿ, ಮುಂದುವರಿದೆ ಅಂತಂದ್ರೆ ಮುಂದುವರಿತೀನಿ. ನಮಗೆ ವಿಶ್ವಾಸ ಅಂತಿದೆ. ಅದು ಗ್ಯಾಸು ನರೇಂದ್ರ ಮೋದಿ ಅವರು ಬರೋಕ್ಕೆ ಮುಂಚಿತವಾಗಿ ಎಷ್ಟಿತ್ತು ಗೊತ್ತಾ? ಇವ್ರು ಬಂದು ಜಾಸ್ತಿ ಮಾಡಿದ್ದಾರೆ, ನೀವು ಅದನ್ನು ಬರೆಯೋದೇ ಇಲ್ಲ ಯಾವಾಗಲೂ. ಈಗ ತೋರಿಸ್ತಾ ಇದೀವಿ, ಇವತ್ತು ಜಾಸ್ತಿ ಆಗಿರೋದು. ಅದರಿಂದ ಯಾರಿಗೆ ತೊಂದರೆ ಆಯ್ತು? ಯಾರಿಗೆ ತೊಂದರೆ ಆಯ್ತು? ಬಳಕೆದಾರರಿಗೆ ತೊಂದರೆ ಆಯ್ತಲ್ವಾ? ನಿನ್ಗೂ ತೊಂದರೆ ಆಗಿದೆಯಲ್ಲ. ಮತ್ತೆ ಅಲ್ಲ, ನಮ್ಮ ಪ್ರಶ್ನೆ ಇನ್ನೂ ಹೇಳಿದೆ, ವಿಶ್ವಾಸ ಇದೆ ತಮ್ಗೆ ಇನ್ನೆರಡು ಬಜೆಟ್ ಅಂತ. ಯಾಕಂದ್ರೆ ನಮಗಂತೂ ಆಸೆ ಇದೆ. ಮೈಸೂರವ್ರಿಗೆ ಆಸೆ ಇದೆ, ಮೈಸೂರವ್ರಿಗೆ ನಮ್ಗೆ ಆಸೆ ಇದೆ. ಅದಕ್ಕೆ ಇಡೀ ರಾಜ್ಯದ ಜನರಿಗೆ ಆಸೆ ಇದೆ, ಅದು ಬೇರೆ ಪ್ರಶ್ನೆ. ಹೈಕಮಾಂಡ್ ಏನ್ ತೀರ್ಮಾನ ತಗತ್ತೆ? ಹೈಕಮಾಂಡ್ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.